ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಮೋದತ್ಯೇಷ ಸದಾ ಭೂತೈಃ ಬಾಲಃ ಕ್ರೀಡನಕೈರಿವ. ಇದು ಸಭಾಪರ್ವದ ಸಾರಾಂಶವನ್ನು ನಾವು ಕೇಳಲಿಕ್ಕೆ ತೊಡಗುವಂತಹ ಭಾಗ. ಸಭಾಪರ್ವದಲ್ಲಿ ನಾರದರು ಯುಧಿಷ್ಠಿರನ ಜೊತೆಗೆ ಮಾತನಾಡುವಾಗ ಆ ಮಾತುಕತೆಯ ನೆಪದಿಂದ ರಾಜನೀತಿಯ ವರ್ಣನೆ ಮಾಡಿದ್ದು ಕಂಡು ಬರ್ತದೆ. ಬ್ರಹ್ಮಾಂಡದ ವರ್ಣನ ಅಲ್ಲಿದೆ. ಭೀಷ್ಮರು ಸಭೆಯಲ್ಲಿ, ರಾಜಸೂಯಾಗದ ಸಭೆಯಲ್ಲಿ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡಿದಂತಹ ಭಾಗನೂ ಅಲ್ಲೇ ಕಂಡು ಬರ್ತದೆ. ಭೀಷ್ಮರು ಯುಧಿಷ್ಠಿರನನ್ನು ಉದ್ದೇಶಿಸಿ ಏನ್ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾರಲ್ಲ, ಅಲ್ಲಿಯೇ ಇವತ್ತು ನಾವು ನೋಡಿದಂತ ಶ್ಲೋಕ ಕಂಡು ಬರೋದು. ಇದು ಸಭಾಪರ್ವದಲ್ಲಿ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 61ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಆ ತಾತ್ಪರ್ಯದ ನಡೆಯಲ್ಲಿ ಆಚಾರ್ಯ ಇದನ್ನ 2ನೇ ಅಧ್ಯಾಯದ 75ನೇ ಶ್ಲೋಕದ ರೂಪದಲ್ಲಿ ಉದ್ಧರಿಸಿದ್ದಾರೆ. ಆದರೆ ಇವತ್ತು ಆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಅಥವಾ ಮತ್ತೆ ಬೇರೆ ಕಡೆನೂ ಕೂಡ ಸ್ವಚ್ಛವಾದ ರೂಪದಲ್ಲಿ ಉಪಲಬ್ಧ ಇಲ್ಲ. ಭಗವಂತ ಅಪ್ರಮೇಯನಾಗಿದ್ದಾನೆ, ಅವನ ಮಹಿಮೆಯನ್ನು ನಾವು ತಿಳಿಯೋದು ಸಾಧ್ಯ ಇಲ್ಲ. ಭಗವಂತನ ಮಹಿಮೆಯನ್ನ ತಿಳಿಯುವುದು ಯಾರಿಗೂ ಸಾಧ್ಯ ಇಲ್ಲ. ಅನಿಯೋಜ್ಯ, ಇಂಥ ಕೆಲಸ ಮಾಡುವಂತ ಅವನನ್ನು ಯಾವುದಾದ್ರೂ ಕೆಲಸದಲ್ಲಿ ಯಾವುದಾದ್ರೂ ಶಕ್ತಿ ತೊಡಗಿಸುವುದು ಸಾಧ್ಯ ಇಲ್ಲ. ಮತ್ತೆ ಕಾಮಗಮಃ, ಸ್ವಯಂ ಅಂದ್ರೆ ಸ್ವಸಮರ್ಥ, ಕಾಮಗಮ ಅಂದ್ರೆ ತನ್ನ ಇಚ್ಛೆಯಂತೆ ನಡೆಯುವವನು, ವಶಿ ಅಂದ್ರೆ ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಕೊಂಡಂಥವನು, ಒಬ್ಬ ಬಾಲಕ ಆಟಿಕೆ ಸಾಮಾನುಗಳ ಜೊತೆ ಆಡ್ತಾನಲ್ಲ, ಆಡಿ ಸಂತೋಷ ಪಡ್ತಾನಲ್ಲ, ಹಾಗೆ ಈ ಭಗವಂತ ಎಲ್ಲ ಭೂತಗಳ ಜೊತೆಗೆ ಲಕ್ಷ್ಮಿಯಿಂದ ತೊಡಗಿ ಒಂದು ಸಣ್ಣ ಭೂತದ ಜೊತೆಗೆ ಕೂಡ, ಸಣ್ಣ ಕ್ಷುದ್ರ ಜೀವದ ಜೊತೆಗೆ ಕೂಡ ಆಟ ಆಡಿ ಸಂತೋಷ ಪಡ್ತಾನೆ ಅಂತದರ ವರ್ಣನೆ. ಸಭಾಪರ್ವದಲ್ಲಿ ಅದರ ವಿವರವೇ ಕಂಡು ಬರುವಂತೆ ಕಾಣಿಸ್ತದೆ ನಮಗೆ. ಪಾಂಡವರು ಕೃಷ್ಣನ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ಮಾಡಿದರು. ಮತ್ತೆ ಈ ರಾಜಸೂಯಾಗವನ್ನ ಮಾಡಿ ವೈಭವದಿಂದ ಮೆರೆದು ಕೂಡ ದುರ್ಯೋಧನ, ಶಕುನಿ ಮೊದಲಾದವರ ಸಂಚಿಗೆ ಬಲಿಯಾಗಿ ಜೂಜಾಟವನ್ನ ಆಡ್ಬೇಕಾಯ್ತು. ಅವರು ದ್ರೌಪದಿಯನ್ನು ಪಣಕ್ಕಿಟ್ರು. ಆ ಸಭೆಯಲ್ಲಿ ಭೀಮ, ದ್ರೌಪದಿ ಮತ್ತೆ ವಿದುರ ಹೀಗೆ ಕೆಲವರನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ಕಲಿ ಪ್ರವೇಶ ಆಗಿಬಿಟ್ಟಿತ್ತು. ಅವ್ರು ಯಾರಿಗೂ ಕೂಡ ಧರ್ಮ ಅಂತನ್ನುವುದು, ವಾಸ್ತವಿಕ ಧರ್ಮ ಏನು ಅಂತನ್ನುವುದು ಗೋಚರವೇ ಆಗದೇ ಇರುವಂತಹ ಮಂಕು ಕವಿದ್ಬಿಟ್ಟಿತ್ತು. ಎಲ್ಲವೂ ಹೀಗೆ ಭಗವಂತನ ಇಚ್ಛೆಯಿಂದ ಆಗೋದು. ವಶಿ ಅಂತ ಅದಕ್ಕೆ ಅವನನ್ನು ಹೇಳೋದು. ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಸಜ್ಜನರು ಆತನ ಹತೋಟಿಯಲ್ಲಿದ್ದಾರೆ, ದುರ್ಜನರು ಆತನ ಹತೋಟಿಯಲ್ಲಿದ್ದಾರೆ. ದುಷ್ಟಶಕ್ತಿಗಳ ಪ್ರತಿನಿಧಿಗಳಾದಂತಹ ಧೃತರಾಷ್ಟ್ರನ ಮಕ್ಕಳು ಆತನ ಹತೋಟಿಯಲ್ಲಿದ್ದಾರೆ. ಸಚ್ಛಕ್ತಿಗಳ ಪ್ರತಿನಿಧಿಗಳಾದಂತಹ ಪಾಂಡವರು ಆತನ ಹತೋಟಿಯಲ್ಲಿದ್ದು ಆ ಮಾಯೆಗೆ ಬಲಿಯಾಗಿ ಅವರು ಜೂಜಾಟ ಆಡಬೇಕಾಯಿತು. ದ್ರೌಪದಿಯನ್ನ ಪಣಕ್ಕಿಟ್ರು. 2ನೇ ಬಾರಿ ಪಾಂಡವರು ಜೂಜಾಟ ಆಡುವಂತ ಪ್ರಸಂಗ ಬರ್ತದೆ. ಎಲ್ಲಾ ಸಂಪತ್ತನ್ನು ಕಳ್ಕೊಂಡಿರ್ತಾರೆ. ಕರ್ಕೊಂಡಿದ್ದನ್ನ ಧೃತರಾಷ್ಟ್ರ ಅವರಿಗೆ ಮರಳಿಸಿಕೊಟ್ಟು ಕಳಿಸಿಕೊಟ್ಟಿರ್ತಾನೆ. ಆದ್ರೆ ಮತ್ತೆ ಅವರನ್ನ ಕರೆಸಿ 2ನೇ ಜೂಜಾಟ ನಡೀತದೆ. ಆಗ ಅಸಂಭವೋ ಹೇಮಮಯಸ್ಯ ಜಂತೋಹೋ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯಸ್ಸಮಾಸನ್ನ ಪರಾಭವಾಣಾಂ
ಧಿಯೋ ವಿಪರ್ಯಸ್ತತರ ಭವಂತಿ ಅಂತ ಯುಧಿಷ್ಠಿರನೇ ಒಂದು ಶ್ಲೋಕ ಹೇಳ್ತಾನೆ. ಈ ಜಗತ್ತಿನಲ್ಲಿ ಬಂಗಾರದ ಜಿಂಕೆ ಹುಟ್ಟುತ್ತದೆ ಅಂತ ಅನ್ನೋದು ಎಲ್ಲಿಯೂ ಯಾರು ಕಂಡು ಕೇಳಿರಿಯದಂತ ಸಂಗತಿ. ಆದ್ರೆ ರಾಮ ಆ ಮಾರೀಚ ಬಂಗಾರದ ಜಿಂಕೆಯ ರೂಪವನ್ನು ತಾಳಿ ಬಂದಾಗ ಲೋಭ ಹೊಂದಿಬಿಟ್ಟ. ಪ್ರಾಯ ಈ ಜಗತ್ತಿನಲ್ಲಿ ಯಾರಿಗೆ ಪರಾಭವದ ಸೋಲಿನ ಕಾಲ ಬಂದಿರ್ತದೆ, ಸರ್ವನಾಶ ಆಗುವಂತ ಸಂದರ್ಭ ಬಂದಿರ್ತದೆ, ಆವಾಗ ಬುದ್ಧಿಯೆಲ್ಲವೂ ವಿಪರೀತ ಆಗಿಬಿಡ್ತದೆ ಅಂತ ಯುಧಿಷ್ಠಿರ ತನ್ನ ಬಗ್ಗೆ ತಾನೇ ಹೇಳ್ಕೋತಾನೆ. ಧಾತುರ್ನಿಯೋಗಾತ್ ಭೂತಾನಿ ಪ್ರಾಪ್ನುವಂತಿ ಶುಭಾಶುಭಂ ನ ನಿವೃತ್ತಿಸ್ತಯೋರಸ್ತೆ ದೇವಿತವ್ಯಂ ಪುನರಿಯದೆ. ಸರ್ವನಿಯಾಮಕನಾದ ಭಗವಂತನ ಅಣತಿಗೊಳಗಾಗಿ ಈ ಎಲ್ಲಾ ಪ್ರಾಣಿಗಳು ಕೂಡ ಶುಭಾಶುಭಂ ಪ್ರಾಪ್ನುವಂತೆ, ಒಳಿತನ್ನಾಗಲಿ ಕೆಡಕನ್ನಾಗಲಿ ಕಳ್ಕೊಳ್ತವೆ, ಪಡ್ಕೋತವೆ. ಎಲ್ಲವೂ ಅವನ ಇಚ್ಛೆಯಂತೆ ಆಗೋದು. ಭಗವಂತನನ್ನ ಯಾರೂ ಕೂಡ ಇಂಥ ಕೆಲಸ ಮಾಡುವಂತ ಯಾವುದೇ ಕೆಲಸದಲ್ಲಿ ತೊಡಗಿಸುವುದು ಸಾಧ್ಯ ಇಲ್ಲ. ಅದನ್ನ ಈ ಅಪ್ರಮೇಯೋಹ ಅನಿಯೋಜ್ಯಶ್ಚ ಅನ್ನೋ ಶ್ಲೋಕದಲ್ಲಿ ಅನಿಯೋಜ್ಯ ಎಂಬ ಶಬ್ದ ಹೇಳ್ತದೆ. ಮೋದತ್ಯೇಷ ಸದಾ ಭೂತೈಹಿ ಅಂತ. ಒಂದು ಮಗು ಆಟದ ಗೊಂಬೆಗಳ ಜೊತೆ ಆಟ ಆಡಿ ಸಂತೋಷಿಸುವಂತೆ ಎಲ್ಲ ಪ್ರಾಣಿಗಳ ಜೊತೆಗೆ ಇವನು ಆಟ ಆಡಿ ಸಂತೋಷ ಪಡ್ತಾನೆ. ಅದು ನಾವು ನೋಡಿದ್ವಿ. ಭೂತಾನಿ ಪ್ರಾಪ್ನುವಂತೆ ಶುಭಾಶುಭಂ ಅಂತ. ಎಲ್ಲಾ ಪ್ರಾಣಿಗಳಿಗೂ ಶುಭವಾಗ್ಲಿ ಅಶುಭವಾಗ್ಲಿ ಆಗುವುದು ಈ ಭಗವಂತನಿಂದ ಅಂತ. ಧಾತು ನಿಯೋಗಾತ್. ಮತ್ತೆ ಈ ಭೂತಗಳಿಗೆ ಶುಭಾಶುಭಗಳನ್ನು ಕೊಟ್ಟು ಇವನು ಮೋದತೆ ಸಂತೋಷ ಪಡ್ತಾನೆ ಅಂತಿದೆಯಲ್ಲ, ಇದು ವಿಚಿತ್ರವಾಗಿದೆ. ಸಭಾಪರ್ವವನ್ನೇ ನೋಡುವವರಿಗೆ ಕಾಣಿಸ್ತದೆ ಪಾಂಡವರಿಗೆ ಅಶುಭವನ್ನು ಕೊಟ್ಟ, ಮತ್ತೆ ಕೌರವರಿಗೆ ಶುಭವನ್ನು ಕೊಟ್ಟ. ಯಾಕಂದ್ರೆ ಸಭಾಪರ್ವದ ಕೊನೆಯಲ್ಲಿ ಅವರು ಎಲ್ಲಾ ಸಂಪತ್ತನ್ನು ಗಳಿಸಿ ಮೆರೆದರು. ಈ ಕೌರವರು ಅವರಿಗೆ ಶುಭ ಕೊಟ್ಟಂತಾಯ್ತು. ಪಾಂಡವರು ಎಲ್ಲವನ್ನು ಕಳೆದುಕೊಂಡು ಕಾಡಿನ ಪಾಲಾದ್ರು, ಅಶುಭವನ್ನು ಕೊಟ್ಟಂತಾಯ್ತು. ಅದರ ತಾತ್ಪರ್ಯ ಮತ್ತೇನೇ ಇಲ್ಲಿ, ದೀರ್ಘಕಾಲಾನಂತರ ಶುಭ ಆಗಿದ್ದು ಪಾಂಡವರಿಗೆ, ಅಶುಭ ಆಗಿದ್ದು ಕೌರವರಿಗೆ. ಆದ್ರೂ ಇದನ್ನೆಲ್ಲ ಮಾಡಿ ಅವನು ಮೋದತೆ ಸಂತೋಷ ಪಡ್ತಾನೆ ಅಂತಿದೆಯಲ್ಲ. ಅನೇಕ ಬಾರಿ ಇಂಥದೊಂದು ಮಾತನ್ನ ನಾನು ಕೂಡ ಕೇಳಿದ್ದೇನೆ, ನೀವು ಎಲ್ಲರೂ ಕೂಡ ಕೇಳಿರ್ಬೋದು. ಇಷ್ಟು ಪೀಡಿಸ್ತಾನಲ್ಲ ಭಗವಂತ ನಮ್ಮನ್ನ, ಇಷ್ಟೊಂದು ಕಷ್ಟ ನಮ್ಗೆ ಕೊಡ್ತಾನಲ್ಲ, ಕೊಟ್ಟು ಏನು ಸಂತೋಷ ಪಡ್ತಾನ ಅವನು ಅಂತ ಅನೇಕ ಜನ ನನ್ನನ್ನೇ ಕೇಳಿದ್ದಿದೆ. ಸರಿ, ಅದಕ್ಕೆ ಉತ್ತರ ನಾನಾದ್ರೂ ಏನ್ ಕೊಡೋದು? ಅಗಾಧವಾದ ಅನಂತವಾದ ಈ ವಿಶ್ವ, ಅನಂತವಾದ ಕಾಲ, ಆ ಕಾಲಕ್ಕೂ ದೇಶಕ್ಕೂ ಎಲ್ಲ ಭೂತಗಳಿಗೂ ನಿಯಾಮಕನಾದವನಿಗೆ ಭಗವಂತ ಅಪ್ರಮೇಯ. ಅವನನ್ನು ತಿಳಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಲಕ್ಷ್ಮೀ ಮೊದಲಾದವರಿಗೂ ಅವನನ್ನು ತಿಳಿಯೋದು ಸಾಧ್ಯ ಇಲ್ಲ. ಯಾರಿಗೂ ಅವನ ಶಕ್ತಿಯ ಒಂದು ಅಂಶವೂ ಇಲ್ಲ. ನಾಹಂ ನ ಚ ಶಿವೋನ್ಯೇಚ ತಚ್ಛಕ್ತಿ ಏಕಾಂಶ ಭಾಗಿನಃ ಬಾಲಃ ಕ್ರೀಡನ ಕೈದಿದ್ದುತ್ತೆ ಕ್ರೀಡತೆ ಸ್ಮಾಭಿರಚ್ಯುತಃ ಅಂತ ಇನ್ನೊಂದು ಬ್ರಹ್ಮಾಂಡ ಪುರಾಣವೋ ಮತ್ತೆ ಯಾವುದೋ ಪುರಾಣದ ಶ್ಲೋಕ ಒಂದು ಸರ್ವಮೂಲದಲ್ಲಿ ಉದ್ಧತ ಆಗಿದೆ. ಚತುರ್ಮುಖ ಬ್ರಹ್ಮನೇ ಹೇಳ್ತಾನೆ, ನಾ ಅಹಂ, ನಾನಾಗಲಿ ಶಿವನಾಗಲಿ, ಅನ್ಯೇಚ ಮತ್ತಾವುದೇ ದೇವತೆ ಆಗಲಿ, ತಚ್ಛಕ್ತಿ ಏಕಾಂಶ ಭಾಗಿನಃ ಅವನ ಅನಂತ ಶಕ್ತಿಯ ಒಂದು ಅಂಶವೂ ಕೂಡ ನಮ್ಮಲ್ಲಿಲ್ಲ. ಬಾಲಃ ಕ್ರೀಡನ ಕೈಲಿದ್ದುತ್ತ, ಒಬ್ಬ ಬಾಲಕ ಆಟಿಕೆ ಸಾಮಾನುಗಳ ಜೊತೆಗೆ ಹೇಗೆ ಆಡ್ತಾನ ಹಾಗೆ ಕ್ರೀಡತ್ಯಸ್ಮಾಭಿರಚ್ಯುತಃ ನಮ್ಮ ಜೊತೆಗೆ ಈ ಭಗವಂತ ಆಡ್ತಾನೆ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ ಮಾತಿದೆ. ಅಲ್ಲಿ ಆಡ್ತಾನೆ ಅಂತ ಮಾತ್ರ ಇದೆ ಆ ಬ್ರಹ್ಮಾಂಡ ಪುರಾಣದಲ್ಲಿ. ಇಲ್ಲಿ ಮೋದತೆ ಸಂತೋಷ ಪಡ್ತಾನೆ ಅಂತಿದೆ. ನಮಗೆ ಹೀಗೆಲ್ಲ ಕಷ್ಟಗಳನ್ನು ಕೊಟ್ಟು ಭಗವಂತ ಸಂತೋಷ ಪಡ್ತಾನ, ಇದೇನು ತುಂಬಾ ವಿಚಿತ್ರವಾಗಿದೆ. ನಮಗ್ ಕಾಣಿಸ್ತದೆ ಹಾಗೆ ವಿಚಿತ್ರವಾಗಿ. ನೈಕಾಂಶ ಸಮಮಾಹಾತ್ಮ್ಯಾಹ ಶ್ರೀ ಶೇಷ ಬ್ರಹ್ಮಶಂಕರ ಅಂತ ನಾರದ ಪುರಾಣದ ಮಾತೊಂದು ಗೀತಾ ಪ್ರಸ್ಥಾನದಲ್ಲಿ
ಆಚಾರ ಉದ್ಧರಿಸಿದ ಕಂಡು ಬರ್ತದೆ. ಅವನ ಅನಂತ ಮಹಾತ್ಮ್ಯದ ಒಂದು ಅಂಶಕ್ಕೂ ಲಕ್ಷ್ಮೀದೇವಿಯಾಗಲಿ, ಬ್ರಹ್ಮನಾಗಲಿ, ರುದ್ರ ಗರುಡ ಶೇಷರಾಗಲಿ ಸಮಾನರಲ್ಲ ಅಂತ ಅದ್ಭುತವಾದ ಸಾಮರ್ಥ್ಯ ಒಂದು. ಕಾಮಗಮ, ತನ್ನ ಇಚ್ಛೆಯಂತೆ ಸಕಲ ಕಾರ್ಯಗಳನ್ನು ಕೂಡ ಮಾಡುವಂಥವನು. ವಶಿ, ಎಲ್ಲರನ್ನೂ ಹತೋಟಿಯಲ್ಲಿ ಇಟ್ಕೊಂಡವನು. ಭಗವಂತ ನಮಗೆ ಕಷ್ಟ ಕೊಟ್ಟು ಸಂತೋಷಿಸುವುದು ಅಂದ್ರೆ ಏನು? ದುರ್ಜನರಿಗೆ ಕಷ್ಟ ಕೊಟ್ಟು ಸಂತೋಷಿಸಿದ್ದಾನೆ ಅಂದ್ರೆ ನಮಗೇನೋ ಒಂದಿಷ್ಟು ಅರ್ಥ ಆಗ್ತದೆ. ಸಜ್ಜನರಿಗೂ ಕೂಡ ಅವನು ಕಷ್ಟ ಕೊಟ್ಟು ಸಂತೋಷಿಸುವುದು ಅಂದ್ರೆ ಏನು? ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣಗಳು ಅದನ್ನು ವರ್ಣನೆ ಮಾಡ್ತವೆ. ಅಂದ್ರೆ ಹೀಗೆ ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಕಷ್ಟ ನೋಡಿ ಅವನಿಗೆ ಸಂತೋಷ ಆಗ್ತದೆ ಅಂತ ಅರ್ಥ ಅಲ್ಲ. ನಮ್ಮ ಜೊತೆಗೆ ಆಟ ಆಡಿದ್ರಿಂದ ಅವನಿಗೆ ಸಂತೋಷ ಆಗ್ತದೆ ಅಂತ ಮಾತಿಗೆ ಹೀಗರ್ಥ. ಒಂದು ಮಗು ಬಾಲ್ಯದಲ್ಲಿ ತಂದೆ ತಾಯಂದಿರ ಮಡಿಲಲ್ಲಿ ಸುಖವಾಗಿ ಬೆಳೆದಿರ್ತದೆ. ಅದು ಅಲ್ಲೇ ಸುಖವಾಗಿ ತಂದೆ ತಾಯಂದಿರ ಮುದ್ದಾಟವನ್ನ ಅನುಭವಿಸಿ ಕಾಲ ಕಳೀಲಿಕ್ಕೆ ಒಂದು ಮಿತಿ ಇದೆ. ಮುಂದೆ ಅದು ಬೆಳೆದು ದೊಡ್ಡದಾಗಿ ಮತ್ತೊಂದಿಷ್ಟು ಜ್ಞಾನ ಶಿಕ್ಷಣವನ್ನು ಪಡ್ಕೊಂಡು ಯಾವುದಾದ್ರೂ ಉದ್ಯೋಗ ವ್ಯವಹಾರ ಏನೋ ಒಂದನ್ನು ಮಾಡಿ ಒಂದಿಷ್ಟು ಧನ ಗಳಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಾಗಬೇಕು. ಹಾಗಾಗಬೇಕಾದ್ರೆ ಕೊನೆಯವರೆಗೂ ಅದು ತಂದೆ ತಾಯಂದಿರ ಆರೈಕೆಯಲ್ಲಿ ಬೆಳೆದು ಬಿಟ್ರೆ ಇದು ಸಾಧ್ಯ ಆಗ್ಲಿಕ್ಕಿಲ್ಲ. ಅದು ತನಗೆ ಬೇಕಾದಂತಹ ಜ್ಞಾನವನ್ನು ಗಳಿಸಬೇಕು. ಜ್ಞಾನಕ್ಕಾಗಿ, ಧನಕ್ಕಾಗಿ ಪ್ರಯತ್ನ ಮಾಡಬೇಕು. ಸಂಸಾರದ ಈ ಜಗತ್ತಿನ ಅನೇಕ ಥರದ ಕಷ್ಟಗಳನ್ನು ಕೂಡ ಅದು ಅನುಭವಿಸಿ, ದೈಹಿಕ ಮಾನಸಿಕ ಕಷ್ಟಗಳನ್ನು ಅನುಭವಿಸಿ ಜೀವನವನ್ನು ಎದುರಿಸಿ ಮುಂದುವರಿಬೇಕು. ಆ ಶಿಕ್ಷಣ ಅಂತದೊಂದು ತರಬೇತಿ ಮಗುವಿಗೆ ಸಿಗುವಾಗ, ಮಗುವಿಗೆ ಕೆಲವು ಕಷ್ಟಗಳಾದರೂ ಕೂಡ ಅದನ್ನು ತಂದೆ ತಾಯಂದಿರು ಮುಂದಿನ ಭವಿಷ್ಯಕ್ಕಾಗಿ ನೋಡಿ ಸಂತೋಷ ಪಡ್ತಾರೆ. ಇದು ನಮಗೆ ಜಗತ್ತಿನಲ್ಲಿ ಕಂಡಿದೆ. ನಾವೇ ನಮ್ಮ ಮಕ್ಕಳ ಬಗ್ಗೆನೇ ಹಾಗೆ ಮಾಡ್ತೇವೆ. ಕೊನೆಯವರೆಗೂ ನಮ್ಮ ಕಣ್ಣು ಮುಂದಿರ್ಲಿ ಮಗು, ಇಲ್ಲೇ ಯಾವುದೇ ಕಷ್ಟವಿರದೆ ಇಲ್ಲಿ ಇದ್ದು ಬಿಡ್ಲಿ ಅಂತ ಆಲೋಚನೆ ಮಾಡಿದ್ರೆ, ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋನ ಪಾಠಿತಃ. ಮಗುವಿಗೆ ಯೋಗ್ಯವಾದ ಶಿಕ್ಷಣ ಕೊಡದೆ ಹೋದ್ರೆ ಅಂತ ತಂದೆ ತಾಯಂದಿರನ್ನ ಶತ್ರುಗಳು ಅಂತ ಹೇಳಬೇಕು. ತಾಯಿ ಶತ್ರು, ತಂದೆ ವೈರಿ ಅಂತ. ಹೀಗೆ ಸರಿಯಾದ ಪಾಠ, ಜೀವನದ ಪಾಠ ಮಕ್ಕಳಿಗೆ ಸಿಗುವಂತೆ ತನ್ನ ಭಕ್ತರಿಗೂ ಕೂಡ ಸಿಗಬೇಕು. ಆ ನಿಟ್ಟಿನಲ್ಲಿ ಅವರು ಅನೇಕ ಥರದ ಸಾಧನೆಗಳನ್ನ ಮಾಡಬೇಕಾಗ್ತದೆ. ಏಳು ಬೀಳುಗಳನ್ನ ಈ ಜಗತ್ತಿನಲ್ಲಿ ಅನುಭವಿಸಬೇಕಾಗ್ತದೆ. ಅದನ್ನೆಲ್ಲ ಈ ಭಗವಂತ ನೋಡಿ ಮೋದತ್ತೇಶ ಸದಾ ಭೂತೈಹಿ. ಭೂತಗಳು ಅಂದ್ರೆ ಸಾತ್ವಿಕರು ಹೌದು, ಆ ಕಡೆ ತಾಮಸರು ಹೌದು. ಸಾತ್ವಿಕರಾದವರಿಗೆ ಅವರ ಜೀವಮಾನದಲ್ಲಿ ಕಂಡು ಬರುವಂತಹ ಏಳು ಬೀಳುಗಳನ್ನು ನೋಡಿ ಭಗವಂತ ಸಂತೋಷ ಪಡುವುದು ಅಂದ್ರೆ, ನಾಳೆ ಅವರು ತಮ್ಮ ಸ್ವರೂಪದ ಆವಿರ್ಭಾವವನ್ನು ಪಡ್ಕೊಂಡು ಮುಕ್ತರಾಗ್ತಾರಲ್ಲ, ಅದಕ್ಕೆ ಬೇಕಾದ ತಯಾರಿಯನ್ನು ಈಗ ಅವರಿಗೆ ನಾನು ಕೊಟ್ಟಿದ್ದೇನೆ ಅಂತ ತನ್ನ ಮಕ್ಕಳ ಏಳಿಗೆಯನ್ನ ಅವನು ನೋಡಿ ಸಂತೋಷ ಪಡ್ತಿದ್ದಾನೆ ಅಂತ ಅದನ್ನು ಭಾವಿಸ್ಬೇಕಷ್ಟೆ. ಇಲ್ಲದೆ ಹೋದ್ರೆ ನಮಗವನು ಕೊಡುವಂತಹ ಕಷ್ಟಗಳಿಂದ ಸಂತೋಷ ಪಡ್ತಾನೆ, ತಾನು ಸಂತೋಷ ಪಡ್ತಾನೆ ಅಂತ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯವಂತದನ್ನು ಹೇಳ್ತದೆ. ವ್ಯಾಧೀನ್ ಶವಹೃತೀನ್ ಶೈವ ಶವದಾಹಾದಿಕಾನಪಿ ಅಕ್ಲೇಶಿತೋಪಿ ಅತೀತೈಷ್ಯಾದಿಕಾನಪಿ ವಿಷ್ಣುವೇ ತಪ ಇತ್ಯೇವ ಚಿಂತಯನ್ ಯಾತಿ ತತ್ಪರಂ ಅಂತ. ಯಾವುದೇ ಥರದ ದೈಹಿಕ ಮಾನಸಿಕ ಕಷ್ಟಗಳು ಇವತ್ತು ನಾವು ಬಂದದ್ದು, ಹಿಂದೆ ಬಂದದ್ದು, ಮುಂದೆ ಬರುವಂಥವು, ಇವತ್ತು ಬಂದಿರ್ಲಿಕ್ಕಿಲ್ಲ, ನಾವು ಇವತ್ತು ಸುಖವಾಗಿ ಇದ್ದಿರಬಹುದು. ಆದ್ರೆ ಮುಂದೆ ಬರುವಂಥ ಕಷ್ಟಗಳು ಅವೇನೇ ಇದ್ರು ಅವನ್ನೆಲ್ಲ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ತಪಸ್ಸು, ಭಗವಂತನ ಪ್ರಸನ್ನತೆಯನ್ನು ಗಳಿಸಲಿಕ್ಕಾಗಿ ನಾವು ಮಾಡುವಂತ ತಪಸ್ಸು ಅಂತ ತಿಳ್ಕೊಂಡ್ಬಿಟ್ರೆ ಅಂತ ಸಾಧಕ ಆ ಭಗವಂತನ ಸಾನ್ನಿಧ್ಯವನ್ನು ತಲುಪ್ತಾನೆ ಅಂತ ಬೃಹತ್ ಭಾಷೆ ಹೇಳ್ತದೆ. ಏತದ್ವೈ ತಪಃ ಯದ್ ವ್ಯಾಧಿತಸ್ತಪ್ಯತೆ ಅಂತ ಉಪನಿಷತ್ತಿನ ವಾಕ್ಯ. ಏನು ಅನೇಕ ದೈಹಿಕ ಮಾನಸಿಕ ವ್ಯಾಧಿಗಳಿಂದ, ಸಮಸ್ಯೆಗಳಿಂದ ಜೀವ ಬಳಲ್ತಾನೆ, ತದೇತ ತಪಃ, ಅದೆಲ್ಲವೂ ಕೂಡ ತಪಸ್ಸು ಅಂತ.
ದಂಡೋಪಿ ಭಗವಚ್ಚೀರ್ಣ ಮಮೈಷೋನುಗ್ರಹ ಕೃತೋ ಭವೇತ್ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ. ಭಾಗವತ ತಾತ್ಪರ್ಯ. ಏನೇ ದಂಡನೆಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ, ಏನೇ ಶಿಕ್ಷೆಗಳನ್ನ ಪನಿಷ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ, ಇದು ಭಗವಂತ ನಮಗೆ ಮಾಡಿದ ಅನುಗ್ರಹ ಅಂತ ಚಿಂತನೆ ಮಾಡಿದರೆ ಶುಭಕಾರಿ ಆಗ್ತದೆ. ಅಲ್ಲಿಯೂ ಕೂಡ ಕುರ್ವತಾಂ ದ್ವೇಷಂ, ಒಂದು ವೇಳೆ ದ್ವೇಷವನ್ನೇ ಮಾಡಿದ್ರೆ, ಭಗವಂತ ನಮಗೆ ಇಂಥದನ್ನ ಯಾಕೆ ಮಾಡಿದ ಅಂತ ಆತನ ಬಗ್ಗೆ ತಿರಸ್ಕಾರನ ಮಾಡಿದ್ರೆ, ಆತನನ್ನು ದ್ವೇಷಿಸಿದ್ರೆ, ಆತನಿಂದ ನಾವು ಪರಾಂಗಮುಖರಾಗಿಬಿಟ್ರೆ ತಮೋಂಧಂ ಪ್ರಾಪಯತ್ಯಹೋ, ಮನುಷ್ಯ ದುರ್ಗತಿಯನ್ನು ಪಡಿತಾನೆ ಅಂತ ಭಾಗವತ ತಾತ್ಪರ್ಯದ ಆ ಮಾತು ಹೇಳ್ತದೆ. ಹೀಗೆ ಚಿಕ್ಕ ಮಗು ಆಟಿಕೆ ಸಾಮಾನುಗಳ ಜೊತೆ ಆಡಿ ಸಂತೋಷ ಪಡುವಂತೆ ಭಗವಂತ ನಮ್ಮೆಲ್ಲರ ಜೊತೆ ಆಡಿ ನಮ್ಮ ಸುಖ ದುಃಖಗಳನ್ನು ನೋಡಿ ಆತ ಸಂತೋಷ ಪಡುವುದು ಅಂದ್ರೆ ಇದೇ ಅರ್ಥ. ಮಕ್ಕಳು ತನ್ನ ಮಕ್ಕಳಾದ ನಾವೆಲ್ಲರೂ ಜೀವರು ನಾಳೆ ಸ್ವರೂಪದ ಅಭಿವ್ಯಕ್ತಿಯನ್ನು ಪಡಿಬೇಕಾಗಿದೆ. ಅದಕ್ಕೆ ಬೇಕಾದ ಎಲ್ಲ ತರದ ತರಬೇತಿಗಳನ್ನು ನಾವು ಪಡ್ಕೊಳ್ತಿದ್ದೇವೆ. ನಮ್ಮ ಏಳು ಬೀಳುಗಳು ನಾಳೆ ನಮಗೆ ತಾರಕ ಆಗ್ತವೆ ಅಂತ ಆತನಿಗೆ ಗೊತ್ತಿದೆ. ಆದ್ರಿಂದ ಆತ ಸಂತೋಷ ಪಡ್ತಾನೆ ಅಂತ ನಾವು ಭಾವಿಸಬೇಕು. ಜೀವನದ ಕಷ್ಟಗಳನ್ನು ಈ ದೃಷ್ಟಿಯಿಂದ ನಾವು ಎದುರಿಸಿ ಹೊರಟ್ರೆ ಅದು ನಮಗೆ ಶುಭಕಾರಕ ಆಗ್ತದೆ. ಪಾಂಡವರು ಸಭಾಪರ್ವದ ಕೊನೆಯಲ್ಲಿ ಕಾರಡಿಗೆ ಹೊರಟಿದ್ದಾರೆ. ಆದ್ರೆ ಮುಂದೆ ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದ ಮೇಲೆ ಅವರಿಗೆ ಒಂದು ಶ್ರೇಷ್ಠವಾದ ಸ್ಥಾನ ಮಾನ ಎಲ್ಲ ಸಿಗೋದಿದೆ, ನಮಗದು ಗೊತ್ತಿದೆ. ಅದನ್ನ ಸಭಾಪರ್ವದಿಂದ ಅಂತ ಒಂದು ಸಂದೇಶವನ್ನು ನಾವು ಕಲಿಯಬೇಕು. ಬರುವಂತ ಕಷ್ಟಗಳು ಭಗವಂತ ನಮಗೆ ಕೊಟ್ಟಂತಹ ಅನುಗ್ರಹ, ನಾವು ಮಾಡ್ತಿರೋ ತಪಸ್ಸದು ಅನ್ನುವಂಥ ಭಾವನೆ ನಮಗೆ ಬರಬೇಕು. ಭಗವಂತನೇ ಕೊಟ್ಟಿದ್ದಾನೆ, ನಮ್ಮ ಏಳಿಗೆ ಕೊಟ್ಟಿದ್ದಾನೆ ಅಂತ ಎಚ್ಚರಬೇಕು. ಇದು ನಮಗೆ ಸಿಗುವಂತ ಸಂದೇಶ. ಕಷ್ಟಗಳೆಲ್ಲವೂ ತಪಸ್ಸು ಅನ್ನುವ ಸಂದೇಶ. ಮತ್ತೆ ಭಗವಂತ ಸ್ವಸಮರ್ಥ, ತನ್ನ ಇಚ್ಛೆಯಂತೆ ನಡೆಯುವವನು, ಎಲ್ಲರೂ ನಮ್ಮಂಥವರೆಲ್ಲರನ್ನೂ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ನಮ್ಮೆಲ್ಲರ ಜೊತೆ ಆತ ನಿತ್ಯ ಆಟ ಆಡ್ತಾ ಇದ್ದಾನೆ. ನಾವು ಆತನ ಕೈ ಅಳತೆಯಲ್ಲಿರುವಂತಹ ಆಟದ ಗೊಂಬೆಗಳು ಅನ್ನುವಂಥ ಎಚ್ಚರ ನಮಗಿರ್ಬೇಕು. ನಾವು ಆತನ ಉಪಕರಣಗಳು. ನಮ್ಮನ್ನು ಎಲ್ಲ ರೀತಿಯಿಂದ ಅವನು ಗಮನಿಸ್ತಾ ಇದ್ದಾನೆ ಅಂತನ್ನುವುದು ಕೂಡ ನಮಗೆ ಗೊತ್ತಿರಬೇಕಾದಂತಹ ಸಂಗತಿ. ಹೀಗೆ ನಾವು ಆತನ ಉಪಕರಣಗಳು, ಆತನ ಕೈಯಲ್ಲಿರುವ ಉಪಕರಣಗಳು, ಆಟಿಕೆ ಸಾಮಾನುಗಳು ಅಂತ ಹೇಳಿದಾಗ ಆ ಭಗವಂತನ ಅನಂತವಾದ ಲೀಲಾವಿಲಾಸಕ್ಕೆ ನಾವು ಒಂದಿಷ್ಟು ಉಪಕರಣಗಳಾಗಿದ್ದೇವೆ ಅನ್ನುವ ಸಾರ್ಥಕ ಭಾವ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಇದು ಸಭಾಪರ್ವದಿಂದ ನಮಗೆ ತಿಳಿಯಬೇಕಾದಂತಹ ಸಂಗತಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹಿಂದೆ ಸಭಾಪರ್ವ ಮುಕ್ತಾಯ ಕಂಡಾಗ ಅದು ಸತ್ಯಜ್ಞಾನ ಸ್ವಾಮಿಗಳ ಉತ್ತರಾಧಿಕಾರಿಗಳಾದಂತಹ ಮತ್ತೆ ನಮ್ಮ ಅಜ್ಜ ಕೃಷ್ಣಾಚಾರ್ಯ ಪಾಂಡುರಂಗಿಯವರ ಪೂರ್ವಾಶ್ರಮದ ತಮ್ಮ ಜಯಾಚಾರ್ಯ ಪಾಂಡುರಂಗಿಯವರು, ಅವರೇ ಮುಂದೆ ಸತ್ಯಪ್ರಜ್ಞರಾಗಿ ಸತ್ಯಜ್ಞಾನ ಸ್ವಾಮಿಗಳ ಉತ್ತರಾಧಿಕಾರಿಗಳಾದರು. ಅವರಿಗೆ ಈ ಭಾಗ ಅರ್ಪಿತವಾಗಿತ್ತು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.